ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇದು ಆಲ್ರೆಡಿ ಹೇಳಿರುವ ಹಾಗೆ ಲಾಸ್ಟ್ ಒಂದು ವೀಡಿಯೋ ಬಿಟ್ಟಿದ್ದೆ, ಸಿಂಪಲ್ ಒನ್. ಸೊ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೇನೆ. ಸೊ ಆ ವಿಡಿಯೋನ ನೋಡಿದರೆ ಅರ್ಥ ಆಗಿರುತ್ತೆ ಏನು ಮ್ಯಾಟ್ರ್ ಮಾತಾಡ್ತಿದ್ದೇನೆ ಅಂತೇಳಿ. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಮತ್ತು ಹೊಸ ವೀಡಿಯೋಗಳು ನಿಮಗೆ ತಲುಪುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈ ವಿಡಿಯೋಗಳನ್ನ ಏನಕ್ಕೆ ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ಸ್ವಲ್ಪ ಜನರಿಗೆ ಯೂಸ್ ಆಗಲಿ ಅಂತ. ಅಂದರೆ ಎಲೆಕ್ಟ್ರಿಕ್ ಗಾಡಿ ಬೈ ಮಾಡೋರಿಗೆ, ಈಗ ನಾನೇ ಬೈ ಮಾಡಿದ್ದೇನೆ. ಸೊ ನನಗೆ ಈ ರೀತಿ ವಿಡಿಯೋ ಯಾರಾದರೂ ಮಾಡಿ ಇರ್ತಿದ್ರೆ ನಾನು ಈ ಬ್ರ್ಯಾಂಡಿಗೆ ನಾನು ಹೋಗ್ತಾ ಇರಲಿಲ್ಲ, ಅಥವಾ ಎಲೆಕ್ಟ್ರಿಕ್ ಗಾಡಿಗೆ ನಾನು ಹೋಗ್ತಾ ಇರಲಿಲ್ಲ. ಸೊ ಯಾರು ಮಾಡಿ ಇಲ್ಲದೇ ಇದ್ದಿದ್ದು ಬೆಂಗಳೂರಲ್ಲಿ ರಿಲೀಸ್ ಆಗಿ 2 years ಆಯ್ತಂತೆ. ಸೊ ಇದರ ಬಗ್ಗೆ ಯಾರು ಕೂಡ ಈ ಒಪಿನಿಯನ್ಗಳನ್ನ ವೀಡಿಯೋದಲ್ಲಿ ಹಂಚಿಕೊಳ್ಳಲಿಲ್ಲ. ಸ್ವಲ್ಪ ಹೇಳಿದ್ರು ಹ್ಯಾಂಡ್ಲ್ ಒಬ್ಲಿಂಗ್ ಇದೆ ಅಂತ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಮತ್ತು ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ದು. ಸೊ ಇಲ್ಲಿ ಬಂದಿರೋ ಗಾಡಿಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನಾನು ಬೇರೆ ಕಸ್ಟಮರನ್ನು ಕೂಡ ಮೀಟ್ ಮಾಡಿದೆ. ಸೊ ಇದರ ಸಿಂಪಲ್ ಒನ್ ಇದೇ ಮಾಡೆಲ್ನ ಬೇರೆ ಕಸ್ಟಮರನ್ನು ಮೀಟ್ ಮಾಡೋದು ಸೇಮ್ ಕಂಪ್ಲೇಂಟ್ ಅವರಿಗೂ ಬಂದಿದೆ. ಸೊ ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ಕಿರುವ ಈ ಒಂದು ಗಾಡಿಯಲ್ಲಿ ಆ ಕಂಪ್ಲೇಂಟ್ ಆಗಿರ್ಬೋದು ಅಂತ. ಇಲ್ಲ, ನಿಜವಾಗ್ಲೂ ಈ ಗಾಡಿಯಲ್ಲೇ ಕಂಪ್ಲೇಂಟ್ ಇದೆ ಅಂತ ಈಗ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ದಿನದಲ್ಲಿ ಇನ್ನಷ್ಟು ಕಸ್ಟಮರ್ಸ್ಗಳನ್ನ ಮೀಟ್ ಆಗಿ, ಸೊ ಅವ್ರಿಗೆ ಇದೇ ಪ್ರಾಬ್ಲಮ್ ರಿಪೀಟ್ ಆಗ್ತಿದೆಯಾ, ಏನು ರೀಸನ್, ಸೊ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇವಾಗ ಮತ್ತೆ ಕಂಪ್ಲೇಂಟ್ ರಿಪೀಟ್ ಆಗಿದೆ. ಮೊನ್ನೆ ಏನು ನಾನು ರೋಡ್ ಸೈಡ್ ಅಸಿಸ್ಟ್ಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದ್ದೆ. ಸೊ ಬರ್ತಾರಾ ಅಂತ ವೆಯ್ಟ್ ಮಾಡಬೇಕು ಅಂತ. ಸೊ ವೆಯ್ಟ್ ಮಾಡಿದೆ, ಅವತ್ತೊಂದು ದಿನ ಫುಲ್ ಡೇ ವೆಯ್ಟ್ ಮಾಡಿದ್ದೆ. 45 minutes ಕೊಟ್ಟಿದ್ದರು, ಪರವಾಗಿಲ್ಲ. ಆ ಟೈಮಿಗೆ ಅವರಿಗೆ ರೀಚ್ ಆಗೋಕ್ಕೆ ಆಗಲಿಲ್ಲ, ಬೇರೆ ರೀಸನ್ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಸೊ 45 minutes ವೆಯ್ಟ್ ಮಾಡಿ ಅವತ್ತು ಸಂಜೆ ತನಕ ವೆಯ್ಟ್ ಮಾಡಿದೆ. ಸಂಜೆ ಮತ್ತೆ ನಾನು ಒಂದು ಅರೌಂಡ್ ಒಂದು 3-4 hour ಕಳೆದ ಮೇಲೆ ಫೋನ್ ಮಾಡಿದೆ ಅವರಿಗೆ. ಒಂದು 3 times ಫೋನ್ ಮಾಡಿದೆ. ಸೊ ಕನೆಕ್ಟ್ ಆಗ್ತಾನೇ ಇರಲಿಲ್ಲ. ಸೊ ಬರಲಿಲ್ಲ. ಇವರು ಬರಲ್ಲ ಅಂತ ಗೊತ್ತಾಯಿತು. ರೋಡ್ ಸೈಡ್ ಗಾಡಿ ಬಿಡೋದು ಸರಿಯಲ್ಲ, ಏನಾದರೂ ಕಳ್ಳತನ ಆಗೋದ್ರೆ 1-2 ರೂಪಾಯಿ ಸೊತ್ತಲ್ಲ ಇದು ಅಂಥೇಳಿ ನಾನು ಇದನ್ನು ನನ್ನ ಮನೆಗೆ ಟೋ ಮಾಡಿದೆ. ಸೊ ಸೇಫ್ಟಿಗೆ ಇರಲಿ ಅಂತೇಳಿ 2 ದಿನ ಕಳೆದ ಮೇಲೆ, ಸೊ ನನಗೆ ಈ ಗಾಡಿಯನ್ನು ಸಜೆಸ್ಟ್ ಮಾಡಿದಂಥ ಒಬ್ಬ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದಾಗ ಹೀಗೇನೆ ಮಾತಾಡುವಾಗ ಗಾಡಿಯ ವಿಚಾರ ಬಂತು. ಸೊ ಹೇಳಿದ್ದು ಈ ರೀತಿ ಆಗಿದೆ ಅಂತ. ಅದಕ್ಕೆ ಹೇಳಿದ್ರು, ಏನು ಅವ್ರು ರೆಸ್ಪಾನ್ಸ್ ಮಾಡಲಿಲ್ವಾ, ನಾನು ನನ್ನ ಬಾಸಲ್ಲಿ ಕೇಳಿ ನೋಡ್ತೇನೆ ಅಂದರೆ ಸಜೆಸ್ಟ್ ಮಾಡಿದರೆ ಈ ಕಂಪನಿಯ ಯಾವುದೋ ಒಂದು ಮೆಂಬರ್ ಅವರಿಗೆ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ಅವರಲ್ಲಿ ಹೇಳುವಾಗ ಮತ್ತೆ ಅವರಿಂದ ಅವರವರಿಗೆ ಏನೋ ಮಾಹಿತಿ ಶೇರ್ ಆಗಿ ನನಗೆ ಕಾಲ್ ಬಂತು. ಅಂದರೆ ಕಂಪನಿಯಿಂದ ಕಾಲ್ ಬಂತು, ಆ ರೋಡ್ ಸೈಡ್ ಅಸಿಸ್ಟ್ ಇದೆಯಲ್ಲ, ಸೊ ಅವರಿಂದ ಕಾಲ್ ಬಂತು. ಆಫ್ಟರ್ 2 days ಬುಕ್ಕಿಂಗ್ ಮಾಡಿ 48 hour ಕ್ರಾಸ್ ಆಗಿದೆ, ಆಮೇಲೆ ಕಾಲ್ ಬಂತು. ಸೊ ಅದರ ಏನು ಸಾಕ್ಷಿ ನೀವು ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಕಾಲ್ ಹಿಸ್ಟ್ರಿ ಅವರು ಬಂದದ್ದಿಲ್ಲ. ಸೊ ಸುಳ್ಳು ಹೇಳ್ತಾ ಇಲ್ಲ, 2 ದಿನ ಆದಮೇಲೆ ಫೋನ್ ಬಂತು. ಸೊ ಮಾತಾಡಿದಾಗ ಈ ರೀತಿ ಹೇಳಿದೆ, ಮನೆಗೆ ಕೊಂಡೋಗಿದ್ದೇನೆ ಟೋ ಮಾಡಿ, ನೀವು ಬರಲಿಲ್ಲ ಅಂತ. ಸೊ ಸ್ವಲ್ಪ ಮಾತಾಡಿದೆ ಅವರಲ್ಲಿ. ಸೊ ಅವ್ರದ್ದು ಕೂಡ ಅಷ್ಟೇ ಖಂಡಿತವಾಗ್ಲೂ ತಪ್ಪಿದೆ. ನೋಡಿ, ರೋಡ್ ಸೈಡಲ್ಲಿ ಗಾಡಿ ಬಾಕಿಯಾಗಿದೆ, ನಾವೇನೋ ಎಮರ್ಜೆನ್ಸಿಗೆ ಹೋಗ್ತಾ ಇರ್ತೀವಿ, ನಮಗೆ ಪ್ರಾಬ್ಲಮ್ ಅಂತ 100% ಆಗುತ್ತೆ ಗಾಡಿ ಬಾಕಿ ಆದರೆ. ಸೊ ಇದನ್ನು ಯಾವ ದರದಲ್ಲಿ ಬಿಟ್ಟು ಹೋಗೋದು? ಈ 2 lakhs ಈ ಗಾಡಿ, ಇದನ್ನು ಯಾವ ದರದಲ್ಲಿ ಬಿಟ್ಟು ಹೋಗೋದು ರೋಡ್ ಸೈಡಲ್ಲಿ? ಇವರು 45 minutesಲ್ಲಿ ಬರ್ತಾರೆ ಅಂತ ಹೇಳಿ. ಸೊ ಬಿಟ್ಟು ಹೋದರೆ ಯಾರಾದರೂ ಕಳ್ಳತನ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆದರೆ ಇವರು ರೆಸ್ಪಾನ್ಸಿಬಿಲಿಟಿ ಇರ್ತಾರಾ? ಸೊ ಇವರಿಂದ ಆ ಒಂದು ಫೀಚರ್ ಅಂದರೆ ರೋಡ್ ಸೈಡ್ ಅಸಿಸ್ಟ್ ಫೀಚರನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಸಿಸ್ಟಮನ್ನು, ಆ ಒಂದು ಏನು ಫೀಚರ್ ಇದೆಯಲ್ವಾ, ಸೊ ಅದನ್ನು ಅವರು ರದ್ದು ಮಾಡಿ. ನಾವೇನು ಕೇಳಿದ್ದೀವ ರೋಡ್ ಸೈಡ್ ಬಂದು ನೀವು ನಮಗೆ ಸರ್ವಿಸ್ ಕೊಡಬೇಕು ಅಂತ? ನಾವು ಗಾಡಿ ತಗೊಳ್ಳೋ ಮುಂಚೆ ನಾವೇನು ಕೇಳಲಿಲ್ಲ. ಸೊ ಅವರೇ ಹೇಳಿದರು, ಈ ರೀತಿ ಎಲ್ಲ ಫೀಚರ್ ಇದೆ ನಮ್ಮದು, ನೀವು ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ. 6,000-9,000 ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೇನೆ 1 yearವರೆಗೆ ರೋಡ್ ಸೈಡ್ ಅಸಿಸ್ಟ್ ಅಂತೇಳಿ. ಸೊ ಅದು ಯೂಸ್ ಆಗಲಿಲ್ಲ ಅಂದ್ಕೊಳ್ತೀನಿ. ಎಲ್ಲ ಸುಳ್ಳು ಭರವಸೆ ಕೊಟ್ಟು ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ, ಸುಮ್ಮನೆ ಕಸ್ಟಮರ್ನ ಹೇಳಿಕ್ಕೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಸೊ ಇದಿಷ್ಟು ಆ ವಿಷಯ ಆಯಿತು. ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಇವತ್ತಿನ ವಿಡಿಯೋದಲ್ಲಿ ಮೈನಾಗಿ ಏನು ಮ್ಯಾಟ್ರ್ ಹೇಳ್ತಾ ಇದ್ದೇನೆ ಅಂತೇಳಿ, ಮೊನ್ನೆ ಆ ರೀತಿ ಆದಾಗ ನನಗೆ ಅವರಿಂದ ಏನು ಹೆಲ್ಪ್ ಆಗಲಿಲ್ಲ. ಸೊ ನಾನೇ ಏನಾದರೂ ಮಾಡಿ ಒಂದು ಸೊಲ್ಯೂಷನ್ ಕಂಡುಕೊಂಡು, ನಮಗೆ ಮಂಗಳೂರು ಹೋಗೋಕ್ಕೆ ಇಲ್ಲಿಂದ ಸಾಧಾರಣ ಒಂದು 80 kilometers ಆಗುತ್ತೆ, 85 kilometers ಆಗುತ್ತೆ ಈ ಶೋರೂಮಿಗೆ ಹೋಗೋಕ್ಕೆ. ಸೊ ಕಷ್ಟ ಆಯಿತು ಅಂತೇಳಿ ಈ ಕವರನ್ನು, ನಾನು ಮೆಕ್ಯಾನಿಕ್ ಆದ ಕಾರಣ ಈ ಕೆಲಸ ಮಾಡ್ತಿದ್ದೇನೆ. ಎಲ್ಲರೂ ಮಾಡಿ ಅಂತ ನಾನು ಖಂಡಿತ ಸಜೆಸ್ಟ್ ಮಾಡಲ್ಲ. ಈ ಕವರನ್ನು ಓಪನ್ ಮಾಡಿ ಅದರ ಮೈನ್ ಸಾಕೆಟ್ ಇದೆ, ಅದಕ್ಕೇ ವಾಟರ್ ಎಂಟರ್ ಆಗೋದು. ನೀವು ಆಲ್ರೆಡಿ ವಿಡಿಯೋದಲ್ಲಿ, ನಾನು ಕೆಲವು ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ನೋಡಿ, ಈ ಡಿಸೈನ್ ಈ ರೀತಿ ಇದೆ ನೋಡಿ. ಇಲ್ಲಿ ಓಪನ್, ಡೈರೆಕ್ಟ್ ನೀರು ಹೊಡಿತದೆ, ನೀರು ಹೊಡೆದದ್ದು ಅಲ್ಲಿಗೆ ಹೋಗಿ ಮೈನ್ ಸಾಕೆಟಿಗೆ ಹೋಗ್ತದೆ. ಸೊ ಹೋದಾಗ ಸಾಕೆಟ್ಗೆ ನೀರು ಎಂಟ್ರ್ ಆದಾಗ ಈ ರೀತಿ ಎಲ್ಲ ವರ್ಕ್ ಆಗುವಂಥದ್ದು. ಸೊ ನೋಡಿ, ಇವತ್ತಿನ ನನ್ನ ಪ್ರಾಬ್ಲಮ್ ಏನು ಬಂದಿದೆ ಅಂತ ಹೇಳಿದರೆ, ನಾವಿಲ್ಲಿ ಇದು ಮೋಡ್ ಸ್ವಿಚ್ ಮಾಡೋ ಬಟನ್ಗಳು. ಸೊ ಮೋಡ್ ಸ್ವಿಚ್ ಮಾಡುವಾಗ ನೋಡಿ, ಇಕೋದಲ್ಲಿದೆ. ಒಂದು ಸಾರಿ ಪ್ರೆಸ್ ಮಾಡಿದರೆ ರೈಡ್ ಮೋಡ್ಗೆ ಆಯಿತು, ಜೊತೆಗೆ ಇಂಡಿಕೇಟ್ರ್ ಆನ್ ಆಯಿತು. ಇನ್ನೊಂದು ಸಾರಿ ಪ್ರೆಸ್ ಮಾಡ್ತೇನೆ ನೋಡಿ,
ವರ್ಕ್ ಆಗ್ತದೆ. ನೆಕ್ಸ್ಟ್ ಮೋಡ್ಗೆ ಸ್ವಿಚ್ ಆಗ್ತಾಯಿಲ್ಲ, ಜೊತೆಗೆ ಇಂಡಿಕೇಟ್ರ್ ವರ್ಕ್ ಆಗ್ತಾಯಿದೆ. ಇಲ್ಲಿ ಇಂಡಿಕೇಟ್ರನ್ನು ಆಫ್ ಮಾಡ್ತೇನೆ. ಈಗ ಇಂಡಿಕೇಟ್ರನ್ನು ಆನ್ ಮಾಡ್ತೇನೆ. ನೋಡಿ ಇಲ್ಲಿ ಮೋಡ್ ಸ್ವಿಚ್ ಆಯಿತು. ನೆಕ್ಸ್ಟ್ ಇಂಡಿಕೇಟ್ರ್ ಆನ್ ಮಾಡಿದಾಗ ಮತ್ತೆ ಮೋಡ್ ಸ್ವಿಚ್ ಆಯಿತು. ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಇಲ್ಲಿ ಲೆಸ್ ಮಾಡುವಾಗ ರನ್ನಿಂಗಲ್ಲಿ ನನಗೆ ಹಾರ್ನ್ ಬರ್ತಿತ್ತು ಇದನ್ನು ಲೆಸ್ ಮಾಡುವಾಗ. ಮತ್ತು ಹಾರ್ನ್ ಮಾಡುವಾಗ ನೋಡಿ ಮೋಡ್ ಸ್ವಿಚ್ ಜಂಪ್ ಆಗ್ತಿತ್ತು. ನೋಡಿ ಇವಾಗ ಸ್ಟಾಪ್ ಆಗಿದೆ. ಇಲ್ಲಾಂದರೆ ಹಾರ್ನ್ ಮಾಡಿದ ಕೂಡಲೇ ಇಲ್ಲಿ ಮೋಡ್ ನನಗೆ ಮೈನಸ್ ಆಗ್ತಿತ್ತು, ಅಂದರೆ ಡ್ಯಾಶ್ ಇದ್ದು ರೈಟ್ ಇದ್ದು ದಿಕ್ಕು ಈ ರೀತಿ ಆಗ್ತಾಯಿತ್ತು. ಮತ್ತು ಇವಾಗ ಮೋಟ್ರ್ ಆನ್ ಆಗ್ತಾಯಿಲ್ಲ, ಮತ್ತೆ ಇದೇ ಪ್ರಾಬ್ಲಮ್ ಬಂದಿದೆ. ನಾನು ಸೈಡ್ ಸ್ಟ್ಯಾಂಡ್ ಸೆನ್ಸರನ್ನು ಡೈರೆಕ್ಟ್ ಮಾಡಿದ್ರೂ ಕೂಡ ಮತ್ತೆ ಅದೇ ಪ್ರಾಬ್ಲಮ್ ಬಂದಿದೆ. ಸೊ ಏನೋ ಸಾಫ್ಟ್ವೇರ್ ಇಶ್ಯೂ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ಇನ್ನೊಂದು ಸಾರಿ ಇವಾಗ ನಾನು ನೋಡಬೇಕು. ಇಲ್ಲದಿದ್ದರೆ ನಾನು ಇಲ್ಲೇ ಮಲಗಬೇಕಷ್ಟೇ ನನ್ನ ಶಾಪಲ್ಲಿ. ನನಗೆ ಈಗ ಗಾಡಿ ಇಲ್ಲ ಬೇರೆ ಹೋಗಲಿಕ್ಕೆ, ಇದೇ ಗಾಡಿಯಲ್ಲಿ ಹೋಗಬೇಕಷ್ಟೇ. ಇದನ್ನು ನಂಬಿ ಬಂದಿರೋದ್ರಿಂದ ಇದನ್ನು ಏನಾದರೂ ನೀರು ಮತ್ತೆ ಹೋಗಿದೆಯಾ ಅಂತ ನೋಡ್ಕೊಳ್ಬೇಕು. ನಾನು ಆ್ಯಕ್ಚುಲಿ ಹೇಳ್ಬೇಕಿದ್ರೆ ಇದನ್ನು ವಾಶೇ ಕರೆಕ್ಟಾಗಿ ಮಾಡಲ್ಲ ಈ ಗಾಡಿಯನ್ನು. ನನಗೆ ಹೆದರಿಕೆ ಆಗ್ತದೆ ಮಾರೆ ವಾಶ್ ಮಾಡಲಿಕ್ಕೆ. ಬಹುಶಃ ಈ ಕಂಪನಿಯ ಒಂದು ಸಿಸ್ಟಮ್ ಇರ್ಬೋದು, ವಾಶ್ ಮಾಡದೆ ಯೂಸ್ ಮಾಡುವಂಥ ಗಾಡಿ ಅಂತ. ಆ ರೀತಿ ಇದೆಯಾ ನನಗೆ ಗೊತ್ತಿಲ್ಲ. ಸೊ ವಾಶ್ ಮಾಡಿದ ಕೂಡಲೇ ಈ ರೀತಿ ಆಗ್ತದೆ. ನಾವು ನೋಡಿ ಆ್ಯಕ್ಚುಲಿ ನಾನು ಇಲ್ಲಿಗೆ ಹೇಳಬೇಕು, ಇಲ್ಲಿಗೆ ನೀರೇ ಹಿಡಿಯಲ್ಲ. ನೋಡಿ ಇಲ್ಲಿ ಅದೇ ರೀತಿ ಮಣ್ಣಿದೆ. ನಾನು ಬೆಳಿಗ್ಗೆ ವಾಶ್ ಮಾಡಿದ್ದೆ, ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ವಾಶ್ ನೀರೆಲ್ಲ ಹಿಡಿದು ಇಲ್ಲಿಗೆ ನೀರು ಹಿಡಿಲಿಕ್ಕೆ ಹೋಗಲಿ, ನನಗೆ ಹೆದರಿಕೆ ಆಗ್ತದೆ ಅಲ್ಲಿಗೆ ಹಿಡಿಲಿಕ್ಕೆ. ಅಲ್ಲೇ ಬಾಕಿ ಆದರೆ ನಾವು ಮತ್ತೆ ವಾಷಿಂಗ್ ಸ್ಟೇಷನಲ್ಲಿ ಸೊ ಪ್ರಾಬ್ಲಮ್ ಆಗ್ತದಲ್ಲ, ಅದಕ್ಕೋಸ್ಕರ ನೀರು ಹಿಡಿಲಿಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ತನಕ ರೀಚ್ ಆದೆ. ಇವಾಗ ಆನ್ ಮಾಡುವಾಗ ಮತ್ತೆ ಇದೇ ಪ್ರಾಬ್ಲಮ್ಮು. ಸೈಡ್ ಸ್ಟ್ಯಾಂಡ್ ನೋಡಿ ಸ್ಟೇಷನ್ ತೆಗಿತೇನೆ. ಆ್ಯಕ್ಚುಲಿ ಇದು ಆಫ್ ಆಗಬೇಕು. ನೋಡಿ ಸೆನ್ಸರ್ ಇಲ್ಲಿ ಆನಲ್ಲೇ ಉಂಟು. ಬಟ್ ಸೈಡ್ ಸ್ಟ್ಯಾಂಡಲ್ಲಿ ಇದು ವರ್ಕ್ ಆಗೋದಿಲ್ಲ, ಯಾಕಂದರೆ ಅದನ್ನು ನಾನು ಸಾಕೆಟನ್ನು ಡಿಸ್ಕನೆಕ್ಟ್ ಮಾಡಿದ್ದೇನೆ. ಸೊ ಸೈಡ್ ಸ್ಟ್ಯಾಂಡ್ ಇದನ್ನು ಆನ್ ಮಾಡಿದ್ರೂ ಕೂಡ ಇಲ್ಲಿ ಇದು ಆನ್ ಆಗ್ತಾ ಇರಲಿಲ್ಲ, ಡಿಸ್ಕನೆಕ್ಟ್ ಮಾಡಿದ ರೀಸನ್ನಿಂದ. ಸೊ ಇವಾಗ ನೋಡಿದರೆ ಈ ರೀತಿ ಬರ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ನೋಡಬೇಕಷ್ಟೇ. ಇದು ಈ ಗಾಡಿಯ ಹಣೆ ಬರಹ ಅಷ್ಟೇ ಹೇಳಬೇಕಷ್ಟೇ. ನಿನ್ನೆ ನಾನು ಶೋರೂಮಿಗೊಮ್ಮೆ ವಿಸಿಟ್ ಕೊಟ್ಟಿದ್ದೆ ಈ ರೀತಿ ಆಗ್ತದೆ ಅಂತೇಳಿ. ಅವ್ರು ಹೇಳಿದರು, ಇಲ್ಲ ಸರ್ ನಾವು ಮಂಗಳೂರಿಗೆ ತರಬೇಕು ಹಾಗೆ ಹೀಗೆ ಅಂತ. ನೆಕ್ಸ್ಟ್ ಈಗ 5,000 ಕಿಲೋಮೀಟ್ರ್ ತನಕ ಯೋಗೋ ಓಡಿಸೋದು ಇದನ್ನು. 4,629 ಕಿಲೋಮೀಟ್ರ್ ಆಗಿದೆ. 5,000 ಓಡಿಸಿದನ್ನು ಅಲ್ಲಿಂದ ಕೊಂಡೋಗಿ ಹಾಕೋದು. ಮತ್ತು ಏನು ಮಾಡ್ತಾರೆ ಅಂತ ನೋಡಬೇಕು. ನೆಕ್ಸ್ಟಿನ ಅಪ್ಡೇಟನ್ನು ಮತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸೊ ಅಲ್ಲಿವರೆಗೆ ಕಾಯ್ತಾ ಇರಿ. ಇದು ನಾನು ರಿವ್ಯೂ ಅಂತ ಇದರಲ್ಲಿ ಮಾಡೋಕ್ಕೆ ಹೋಗಲ್ಲ. ಇದೇ ರಿವ್ಯೂ, ಇದರ ರಿವ್ಯೂವೇ ಇದಾಗಿರ್ತದೆ. ಇದರಲ್ಲಿ ಬರುವಂಥ ಪ್ರಾಬ್ಲಮ್ಸೇ ಹೇಳಬೇಕಷ್ಟೇ, ಬೇರೆ ಏನು ಪಾಸಿಟಿವ್ ಹೇಳಲಿಕ್ಕೆ ಎಂತ ಇಲ್ಲ. ಇದರಲ್ಲಿ ಪ್ರಾಬ್ಲಮ್ಸ್ಗಳನ್ನೇ ಹೇಳ್ತಾ ಹೋದರೆ ಜನರಿಗೆ ಗೊತ್ತಾಗ್ತದೆ ಈ ಗಾಡಿಯನ್ನು ತೆಗಿಬೇಕಾ ತೆಗಿಬಾರ್ದಾ ಅಂತ. ನಿನ್ನೆ ನಾನು ಶೋರೂಮಿಗೆ ವಿಸಿಟ್ ಮಾಡಿದಾಗ 2 ಕಸ್ಟಮರಲ್ಲಿ ಬಂದರು. ಇಬ್ಬರು ಕೂಡ ಹೇಳಿದ್ದು ಅದನ್ನೇ, ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದು. ಸೊ ನಾನು ಹೇಳಿದಾಗ ಶೋರೂಮಿನೊಬ್ಬರು ಸಿಬ್ಬಂದಿ ಅಂತ ಮಾತ್ರ, ಇಲ್ಲ ಸರ್ ನೀವೇ ಫಸ್ಟ್ ಟೈಮ್ ಹೇಳ್ತಿರೋದು, ನಿಮಗೆ ಒಬ್ಬರಿಗೆ ಈ ರೀತಿ ಕಂಪ್ಲೇಂಟ್ ಬರ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿದರು. ನೋಡುವಾಗ ಮತ್ತೆ ಇಬ್ಬರಲ್ಲಿ ಮಾತಾಡಿದಾಗ ಅದೇ ಹೇಳಿದ್ದು, ಅವರದರಲ್ಲಿ ರೇಂಜ್ ಇಲ್ಲಂತೆ, ಮತ್ತು ಇದು ಕೂಡ ಮೋಡ್ ಸ್ವಿಚ್ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿಯೆಲ್ಲ ಪ್ರಾಬ್ಲಮ್ ಹೇಳ್ತಾ ಇದ್ರು. ಸೊ ಇರಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ತೆಗ್ದಾಗಿದೆ, ಇನ್ನು ನಾನು ಅನುಭವಿಸ್ಬೇಕಷ್ಟೇ. ಇನ್ನು ಮುಂದಕ್ಕೆ ತೆಗೆಯೋವರೆಗೆ ಇದೊಂದು ಕಿವಿ ಮಾತಷ್ಟೇ. ಸೊ ಇನ್ನಷ್ಟು ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಷಯ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಈ ರೀತಿ ವೀಡಿಯೋ ಮಾಡೋದ್ರಿಂದ ನಂತರ ಬೇರೆಯವರು ಮಂಗಾಗಲಿಕ್ಕಿಲ್ಲ ಅಷ್ಟೇ. ನಾನು ಇದೇ ಒಂದು ರೀಸನಿಂದ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.